ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ಗುರುಗಳು ಮಾತನಾಡ್ತಾರೆ. ಬಿಹಾರದ ಚುನಾವಣಾ ಭವಿಷ್ಯ ಏನಾಗಲಿದೆ ಎಂಬುದರ ಕುರಿತು ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆಗಲೇ ಹೇಳಿದಾಗೆ ಈ ಬಿಹಾರ ಎಲೆಕ್ಷನ್ ಬಗ್ಗೆ ಇವತ್ತು ನಾವು ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪ್ರಮುಖ ರಾಜಕಾರಣಿಗಳ ಭವಿಷ್ಯ ಹೇಗಿದೆ ಅಂತ? ಪ್ರಮುಖ ರಾಜಕಾರಣಿಗಳ ಭವಿಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈ ಬೇರೆ ವಿಚಾರಗಳನ್ನು ಅಥವಾ ದೇಶದ ವಿಚಾರಗಳನ್ನು ವಿಮರ್ಶೆ ಮಾಡುವಾಗ ಬರುವಂಥ ಕಾಲ ಮತ್ತು ನಾವು ಹೊರಟಂಥ ಕಾಲ ಎಲ್ಲವನ್ನೂ ಚಿಂತನೆ ಮಾಡಬೇಕಾಗ್ತದೆ. ಹಾಗೆ ಆಗುವಂಥ ಅಡೆತಡೆಗಳು ಇದನ್ನೆಲ್ಲ ವಿಮರ್ಶೆ ಮಾಡಿದಾಗ ಒಂದು ಪೂರ್ಣವಾಗಿ ಚಿಂತನೆ ಮಾಡುವಾಗ ಈ ಒಂದು ಶಕುನಕ್ಕೆ ಸಂಬಂಧಿತವಾಗಿ ನಮಗೆ ಆಗಿರುವಂಥ ಶಕುನಗಳನ್ನೇ ನಾವು ವಿಮರ್ಶೆ ಮಾಡಲಾಗಿ ಇದರಲ್ಲಿ ಅತಿಯಾಗಿರ್ತಕ್ಕಂಥ ಹಿಂಸಾಚಾರಗಳಾಗುವಂಥ ಲಕ್ಷಣಗಳಿದೆ. ವಿಶೇಷವಾಗಿ ಎಲೆಕ್ಷನ್ನಿನ ಏನು ಚುನಾವಣೆಯ ವಿಚಾರಗಳಲ್ಲಿ ಹಿಂಸಾಚಾರಗಳಾಗುವಂಥದ್ದು, ಹಾಗೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು. ಅರ್ಥಾತ್ ಈಗ ನ್ಯಾಯಯುತವಾಗಿ ಹೋರಾಟ ಮಾಡುವಂಥ ಪಕ್ಷಗಳನ್ನು ಅದಕ್ಕೆ ಸಂಬಂಧಿತವಾಗಿರುವಂಥ ವಿಷಯಗಳನ್ನು ಮುಚ್ಚುಮರೆಯನ್ನು ಮಾಡಿ ಅನರ್ಥಗಳನ್ನು ಸುಳ್ಳು ಹೇಳುವಂಥ ವಿಚಾರಗಳು ಇವತ್ತು ತಾಂಡವ ಆಡ್ತಿರುವಂಥ ಲಕ್ಷಣಗಳನ್ನು ನಾವಿಲ್ಲಿ ಚಿಂತನೆ ಮಾಡ್ಬೋದು. ಅಭ್ಯರ್ಥಿಗಳ ವಿಚಾರವನ್ನು ನಾವು ಯಾವುದೂ ತೆಗೊಳ್ಳಿಲ್ಲ. ಹಾಗೆ ಎಲೆಕ್ಷನ್ನಿನ ವಿಚಾರವನ್ನು ನೋಡುವಾಗ ಮಾಡಿದಂತಹ ಮೋಸಗಳು ಈಗ ಈ ಸಮಯಕ್ಕೆ ಸರಿಯಾಗಿ ನೋಡುವಾಗ ಆ ಒಂದು ಬಿಹಾರದ ಜನತೆಗೆ ಮಾಡಿರುವಂಥ ಮೋಸದ ವಿಚಾರಗಳಾಗಿರಬಹುದು, ಅಥವಾ ಅವರು ಜನರಿಗೆ ಮಾಡಿರುವಂಥ ಮೋಸಗಳೆಲ್ಲ ಏನಾಗ್ತದೆ ಕೇಳಿದ್ರೆ ಪಾರದರ್ಶಕತೆಯ ರೀತಿಯಲ್ಲಿ ಈ ಒಂದು ಎಲೆಕ್ಷನ್ ಉತ್ತರವಾಗಿ ಕಾಣಿಸ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗೆ ಇನ್ನೊಂದು ಮಜಲಿನಲ್ಲಿ ನೋಡುವಾಗ ಹಿಂಸಾಚಾರಗಳು ಹೇಗಾಗ್ತದೆ ಅಂತ ಕೇಳಿದರೆ, ಒಂದು ಅವರು ಮಾಡಿದಂತಹ ಪಾಪಕರ್ಮಗಳು ಅಥವಾ ಸುಳ್ಳನ್ನು ಹೇಳಿದಂಥದ್ದು ಅಥವಾ ಅದರಿಂದ ಉಂಟಾದಂತಹ ಕೆಲವೊಂದು ಯಾರಾದರೂ ತಪ್ಪು ಮಾಡಿ ಅದರಿಂದ ಹಣವನ್ನು ತೆಗೆದುಕೊಂಡಿರುವಂಥದ್ದು ಅಥವಾ ಸುಳ್ಳನ್ನು ಹೇಳಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂಥವರ ಪೂರ್ಣವಾಗಿರ್ತಕ್ಕಂಥ ಭವಿಷ್ಯ ಅನ್ನುವಂಥದ್ದು ಈ ಒಂದು ಚುನಾವಣಾ ವಿಚಾರದಲ್ಲಿ ಬಯಲಾಗುವಂಥ ಲಕ್ಷಣಗಳಿದೆ. ಮತ್ತು ಕಳ್ಳ ತಾನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಹಿಂಸಾಚಾರ ಪ್ರವೃತ್ತಿಯನ್ನು ಹೊಂದಬಹುದು. ಹಾಗೆ ಇನ್ನೊಂದೇನು ಅಂತ ಕೇಳಿದರೆ, ಇರುವಂತಹ ಏನು ಇದಕ್ಕೆ ಗೆಲ್ಲಲಿಕ್ಕೆ ಬೇಕಾಗಿರುವಂಥದ್ದು ಮತದಾರ ಅನ್ನುವಂಥದ್ದು, ಮತದಾರನ ವಿಚಾರಗಳಲ್ಲಿಯೂ ಸಮೇತ ತುಂಬ ಅವ್ಯವಹಾರಗಳಾಗಿರುವಂಥ ಲಕ್ಷಣಗಳು, ಅಥವಾ ಇಲ್ಲದಂತಹ ವ್ಯಕ್ತಿಗಳ ಹೆಸರಿನಲ್ಲಿ ಅವ್ಯವಹಾರಗಳಾಗಿ ಅದರಿಂದ ಆದಂಥ ಲಕ್ಷಣ ಅದೆಲ್ಲವೂ ಈಗ ಹೊರಗೆ ಬರುವಂಥ ಲಕ್ಷಣಗಳು ಈ ಸಂದರ್ಭಕ್ಕೆ ಈ ಒಂದು ಸಮಯಕ್ಕೆ ಸರಿಯಾಗಿ ನಾವು ವಿಮರ್ಶೆ ಮಾಡ್ಬೋದು. ಹಾಗೆ ಇಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಜನ್ಮ ದಿನಾಂಕದ ಪ್ರಕಾರವಾಗಿ ಮೊದಲನೇ ವಿಚಾರವನ್ನು ನಾವು ನೋಡುವಾಗ ನಿತೀಶ್ ಕುಮಾರ್ ಈ ವ್ಯಕ್ತಿಯ ಪಕ್ಷ ಅನ್ನುವಂಥದ್ದು JDU ಅನ್ನುವಂತಹ ಪಕ್ಷ. ಹಾಗೆ ಆ ಒಂದು ಜಾತಕವನ್ನು ನೋಡುವಾಗ ಇವರ ಲಗ್ನ ಅನ್ನುವಂಥದ್ದು ನಮಗೆ ಕುಂಭಲಗ್ನ ಆಗ್ತದೆ. ಕುಂಭಲಗ್ನದಲ್ಲಿ ರವಿ ಮತ್ತು ಗುರು ಮತ್ತು ರಾಹು ಬುಧ ಇರುವಂಥದ್ದು. ಹಾಗೆ ದ್ವಿತೀಯದಲ್ಲಿ ಮೀನರಾಶಿಯಲ್ಲಿ ಕುಜ ಮತ್ತು ಶುಕ್ರ ಇರುವಂಥದ್ದು. ತದನಂತರದಲ್ಲಿ ಬೇರೆ ಗ್ರಹಗಳೆಲ್ಲ ಶುದ್ಧವಾಗಿದ್ದು ಸಿಂಹದಲ್ಲಿ ಕೇತು ಇರುವಂಥದ್ದು. ಹಾಗೆ ಕನ್ಯಾ ಲಗ್ನದಲ್ಲಿ ಶನಿ ಇರುವಂಥದ್ದು. ಹಾಗೆ ವೃಶ್ಚಿಕದಲ್ಲಿ ಕುಜನ ಮನೆಯಲ್ಲಿ ಚಂದ್ರ ಇರುವಂಥದ್ದು. ಹಾಗೆ ಮಾಂದಿ ಅನ್ನುವಂಥದ್ದು ಮಕರ ರಾಶಿ ಶನಿಯ ಮನೆಯಲ್ಲಿ ಇರುವಂಥದ್ದು. ಈ ಜಾತಕವನ್ನು ವಿಮರ್ಶೆ ಮಾಡುವಾಗ ರಾಹುದಶೆ ಬುಧಭುಕ್ತಿ ಅನ್ನುವಂಥದ್ದು ಇರುವಂಥ ಲಕ್ಷಣಗಳು. ಆ ರಾಹುದಶೆ ಬುಧಭುಕ್ತಿಗೆ ಚಂದ್ರಕೇಮದ್ರುಮ ಯೋಗಗಳು ಇದಕ್ಕೆ ನಮಗೆ ಸಿಗ್ತದೆ. ಲಗ್ನದಿಂದ ಕೇಂದ್ರದಲ್ಲಿ ಗ್ರಹ ರವಿವೇಶಿ ಯೋಗ ಇರುವಂಥದ್ದು. ಹಾಗೆ ಕುಜನು ರವಿಯಿಂದ 2ನೇ ಮನೆಯಲ್ಲಿರುವಂಥದ್ದು ಪರ್ವತ ಯೋಗ ಅಂತೇಳಿಯೂ ನಾವು ಇದನ್ನು ವಿಮರ್ಶೆ ಮಾಡ್ತೇವೆ. ಲಗ್ನ ಮತ್ತು ವ್ಯಯಾಧಿಪ ಅನ್ನುವಂಥದ್ದು ಪರಸ್ಪರ ಕೇಂದ್ರದಲ್ಲಿರುವಂಥದ್ದು. ಶುಭದೃಷ್ಟಿ ಪ್ರಸಿದ್ಧಿಯನ್ನು ಪಡೀಲಿಕ್ಕೋಸ್ಕರವಾಗಿ ಏನನ್ನೂ ಮಾಡ್ತಾರೆ ಅನ್ನುವಂಥ ಚಿಂತನೆಯನ್ನು ನಾವಿಲ್ಲಿ ಇಟ್ಕೊಳ್ಬೋದು. ಅದೃಷ್ಟವಾಗಿರ್ತಕ್ಕಂತಹ ರಾಶಿ ವಿದ್ಯಾವಂತರಾದರೂ ಮಾತುಗಾರ ಅಂತ ಹೇಳಿದರೆ ಮಾತಿನಲ್ಲಿ ಒಳ್ಳೆ ಹಿಡಿತವನ್ನು ಹಿಡಿದುಕೊಂಡಿರುವಂತಹ ಒಂದು ವ್ಯಕ್ತಿ. ಹಾಗೆ ವಿದ್ಯಾವಂತ, ರಾಜತ್ವ ಅನ್ನುವಂಥದ್ದು ಮಾಡಲಿಕ್ಕೆ ಆಗ್ತದೆ. ಹಾಗೆ ಜ್ಯೇಷ್ಠ ನಕ್ಷತ್ರ ಈ ಸದ್ಯದ ಪರಿಸ್ಥಿತಿಗೆ ಅವ್ರದ್ದು ನಡೀತಿರುವಂಥದ್ದು ರಾಹುದಶೆ ಬುಧಭುಕ್ತಿ ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ. ಈ ತೇಜಸ್ವಿ ಯಾದವ್ ವಿಚಾರವನ್ನು ನೋಡಿದಾಗ ಅವರ ವಿಚಾರಗಳಲ್ಲಿ
ತುಲಾ ಲಗ್ನ ಅನ್ನುವಂಥದ್ದು ಇವರದ್ದು ಉದಯ ಲಗ್ನ ಆಗಿದೆ. ತುಲಾ ಲಗ್ನಕ್ಕೆ ಅಧಿಪತಿ ಯಾರು ಅಂತ ಕೇಳಿದರೆ ಶುಕ್ರನ ಮನೆಯಲ್ಲಿ ಕುಜ ಮತ್ತು ರವಿ ಬುಧ ಇರುವಂಥದ್ದು. ಹಾಗೆ ಕುಜನಿಂದ ಹಾಗೆ ನಂತರದಲ್ಲಿ ಧನುವಿನಲ್ಲಿ ಗುರುವಿನ ಮನೆಯಲ್ಲಿ ಶನಿ ಇರುವಂಥದ್ದು, ಹಾಗೆ ಶುಕ್ರ ಇರುವಂಥದ್ದು. ಹಾಗೆ ನಂತರದಲ್ಲಿ ಮಕರದಲ್ಲಿ ಶನಿಯ ಮನೆಯಲ್ಲಿ ರಾಹು ಇರುವಂಥದ್ದು. ತದನಂತರದಲ್ಲಿ ಕುಂಭದಲ್ಲಿ ಶನಿಯ ಮನೆಯಲ್ಲಿ ಮತ್ತೆ ಪುನಃ ಚಂದ್ರ ಇರುವಂಥದ್ದು. ಹಾಗೆ ಮಿಥುನದಲ್ಲಿ ಗುರು ಇರುವಂಥದ್ದು ಬುಧನ ಮನೆಯಲ್ಲಿ. ಇದು ನಂತರದಲ್ಲಿ ಕರ್ಕಾಟಕದಲ್ಲಿ ಚಂದ್ರನ ಮನೆಯಲ್ಲಿ ಕೇತು ಇರುವಂಥದ್ದು. ಹಾಗೆ ಚಂದ್ರನು ರವಿಯಿಂದ ಆಪೋಕ್ಲಿಮದಲ್ಲಿ ಇರುವಂಥದ್ದು ಅಂತ ಹೇಳಿದರೆ 3, 6, 9, 12ನಲ್ಲಿ ಇರುವಂಥ ಕಾರಣದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಸಂಪತ್ತನ್ನು ಮಾಡಲಿಕ್ಕೆ ಇವರು ತುಂಬ ಪ್ರಯತ್ನ ಪಡ್ತಾರೆ, ಅಥವಾ ಸಂಪತ್ತನ್ನು ಹೊಂದಿದವರು, ಅಥವಾ ಸಂಪತ್ತಿನ ವಿಚಾರಗಳಲ್ಲೇ ಆಸಕ್ತಿ ಹೆಚ್ಚಾಗಿರುವಂಥದ್ದು ಈ ಇವರ ಜಾತಕದಲ್ಲಿ ಗೋಚರಕ್ಕೆ ಬರ್ತದೆ. ಸ್ಥಳೀಯವಾಗಿರ್ತಕ್ಕಂಥ ಖ್ಯಾತಿಗಳನ್ನು ಸೃಷ್ಟಿಸಿ ಆ ಖ್ಯಾತಿಯನ್ನು ಪಡೆದಂಥವರು ಅಂತಲೂ ಹೇಳಬಹುದು. ಅಮಲಕೀರ್ತಿ ಯೋಗ ಅನ್ನುವಂಥ ಯೋಗಗಳು ಇರುವಂಥ ಕಾರಣದಿಂದ ಈ ರಾಜಮಾನ್ಯತೆಗಳು, ರಾಜನಿಗೆ ಸಿಗಬೇಕಾಗಿರ್ತಕ್ಕಂತಹ ಮರ್ಯಾದೆಗಳು ಅನ್ನುವಂಥದ್ದು ಸ್ವಯಂಕೃತವಾಗಿ ಸೃಷ್ಟಿಸಿ ಅದನ್ನು ಪಡೆದುಕೊಂಡಂಥ ಲಕ್ಷಣಗಳನ್ನು ನಾವಿಲ್ಲಿ ಚಿಂತನೆ ಮಾಡ್ಬೋದು. ಪ್ರಿಯ ಉಪಕಾರಿ ಆಗಿರುವಂಥದ್ದು ನಿರಂತರವಾಗಿ ಖ್ಯಾತಿಗೆ ಇವರು ಅನುಗುಣವಾಗಿರ್ತಾರೆ ಅಂತ ಹೇಳಿದರೆ ಖ್ಯಾತಿಯನ್ನು ಪಡೀಲಿಕ್ಕೆ ಸ್ವಲ್ಪ ಹಪತಪಿಸ್ತಿರ್ತಾರೆ ಅಂತ ಹೇಳಿ. ಹಾಗೆ ಕೆಲವೊಂದು ಇನ್ನೊಂದು ಅವರ ಕುಟುಂಬ ವಿಚಾರಗಳೆಲ್ಲ ಬೇಡ, ಕುಟುಂಬ ವಿಚಾರಗಳಲ್ಲಿ ಕೆಲವೊಂದು ಮಾನಹಾನಿಗಳೆಲ್ಲ ಆಗಿರುವಂಥದ್ರಿಂದ ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳು ಈ ಸಂದರ್ಭದಲ್ಲಿ ಸರಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಣ ಮಾಡುವಂಥ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಗಳನ್ನು, ವಿಲಾಸಿ ಜೀವನವನ್ನು ಮಾಡುವಂಥ ಯೋಗ್ಯತೆಗಳು ಈ ತೇಜಸ್ವಿಯಾದ RJD ಅನ್ನುವಂಥ ವ್ಯಕ್ತಿ ಪಕ್ಷದವರಿಗೆ, ಪಕ್ಷದ ಅಭ್ಯರ್ಥಿಗೆ ಇರುವಂಥ ಲಕ್ಷಣಗಳುಂಟು. ಬುಧ ದಶೆ ಶುಕ್ರಭುಕ್ತಿ ಅನ್ನುವಂಥದ್ದು ಇವರಿಗೆ ನಡೀತಾ ಉಂಟು. ಹಾಗೆ ಇನ್ನೊಂದು ಚಿರಾಗ್ ಪಾಸ್ವಾನ್ ಅನ್ನುವಂಥವರು NDA ಪಕ್ಷದಲ್ಲಿದ್ದಾರೆ. ಇವರ ಜಾತಕದ ರೀತಿಯಾಗಿ ನೋಡುವಾಗ ಇವರದ್ದು ತುಲಾ ಲಗ್ನ ಅನ್ನುವಂಥದ್ದು, ಲಗ್ನದ ಶುಕ್ರನ ಮನೆಯಲ್ಲಿ ಶುಕ್ರ ಸಸ್ಥಾನಾಧಿಪತಿ, ಶುಕ್ರನೊಟ್ಟಿಗೆ ಗುರು ಇರುವಂಥದ್ದು, ರವಿ ಇರುವಂಥದ್ದು, ಬುಧ ಇರುವಂಥದ್ದು, ಹಾಗೆ ಶನಿ ಇರುವಂಥದ್ದು. ತದನಂತರದಲ್ಲಿ ಧನುರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಕೇತು ಇರುವಂಥದ್ದು, ಹಾಗೆ ಚಂದ್ರನ ಮೀನ ರಾಶಿಯಲ್ಲಿ ಚಂದ್ರ ಇರುವಂಥದ್ದು ಗುರುವಿನ ಮನೆಯಲ್ಲಿ. ತದನಂತರದಲ್ಲಿ ಮಿಥುನದಲ್ಲಿ ಬುಧನ ಮನೆಯಲ್ಲಿ ರಾಹು ಇರುವಂಥದ್ದು. ಇದು ವಿಶೇಷವಾಗಿರ್ತಕ್ಕಂಥ ಜಾತಕಾದಿಗಳು ಅನ್ನುವಂಥದ್ದು ಚಿಂತನೆ ಮಾಡ್ಬೋದು. ಆಕೃತಿ ಛತ್ರ ಯೋಗ ಅನ್ನುವಂಥ ಯೋಗಗಳು ಇವರಿಗೆ ಪ್ರಾಪ್ತವಾಗಿರುವಂಥದ್ದು. ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಹೊಂದಿದಂಥವರು. ಹಾಗೆ ಯಾವುದೇ ವಿಚಾರಗಳಲ್ಲೂ ಚಾಕಚಕ್ಯತೆ ಅನ್ನುವಂಥದ್ದು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅನ್ನುವಂಥ ತಿಳಿದಿರುವಂಥವರು. ಮತ್ತು ಈ ನಿಷ್ಠೆ ಇರುವಂಥ ವ್ಯಕ್ತಿ ಅಂತ ಹೇಳಿದರೆ ಅನಧಿಕೃತವಾಗಿ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ. ಮತ್ತು ಅನ್ಯಾಯ ಆಗಿರಬಹುದು ಅಥವಾ ಕೆಟ್ಟ ಮಾರ್ಗದಿಂದ ಹೋಗುವಂಥದ್ದು ಇದೆಲ್ಲ ಇವರ ಜಾತಕದಲ್ಲಿ ಕಾಣಿಸ್ತಾ ಇಲ್ಲ. ವಿವೇಕವನ್ನು ಹೊಂದಿರುವಂಥವ್ರು ಅಂತ ಹೇಳಿದರೆ ವಿದ್ಯೆ ಬೇರೆ, ವಿವೇಕ ಬೇರೆ. ಹಿಂದೆ ಆ ವಿದ್ಯೆ ಅನ್ನುವಂಥದ್ದು ತುಂಬ ಪರಿಪಕ್ವವಾಗಿರ್ತಕ್ಕಂತಹ ವಿದ್ಯೆ ಅನ್ನುವಂಥದ್ದು ಇವರಿಗಿದೆ. ಆ ಉನ್ನತವಾಗಿರ್ತಕ್ಕಂಥ ಪ್ರತಿಷ್ಠೆಗಳು ಇವರು ಮಾಡಿದಂಥ ಕೆಲಸಗಳಿಂದ ಪಡೆಯುವಂತಹ ಯೋಗಗಳು. ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರಗಳಿಗೆ ಬೇಕಾಗಿರುವಂಥ ವಿಧಿವಿಧಾನಗಳನ್ನು ಮಾಡುವಂಥವನು. ಒಬ್ಬ ರಾಜನಾಗಿ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಇವರು ಇಟ್ಕೊಂಡಂಥ ಲಕ್ಷಣಗಳಿದೆ. ಯಾಕೆ ಇವರು ಯಾವುದು ಪಕ್ಷದ NDA ಪಕ್ಷಕ್ಕೆ ಇರುವಂತಹ ವ್ಯಕ್ತಿ. ಇಲ್ಲಿ ಏನಾಗಿದೆ ಕೇಳಿದರೆ, ಮೊದಲೇ ಹೇಳಿದಂತೆ ಈ ಒಂದು 3 ಜಾತಕಗಳಲ್ಲಿ ನಾವು ವಿಮರ್ಶೆ ಮಾಡಲಾಗಿ ಏನಾಗ್ತಾ ಉಂಟು ಅಂತ ಕೇಳಿದರೆ, ಜಾತಕದ ವಿಚಾರಗಳಲ್ಲಿ ನಾವು ಚಿಂತನೆ ಮಾಡೋದಕ್ಕಿಂತ ಹೆಚ್ಚಾಗಿ ಭೌಗೋಳಿಕವಾಗಿ ಓವರಾಲ್ ಚಿಂತನೆ ಮಾಡುವಾಗ ಆ ಒಂದು ಕ್ಷೇತ್ರಗಳಲ್ಲಿ ತುಂಬ ಮೋಸದ ವಾತಾವರಣ ಅನ್ನುವಂಥದ್ದು ನಡೆಯುವಂಥ ಲಕ್ಷಣಗಳಿದೆ. ಆ ಒಂದು ಕ್ಷೇತ್ರಕ್ಕೆ ಸಂಬಂಧ ಇಲ್ಲದಲೇ ಇರುವಂಥ ವ್ಯಕ್ತಿಗಳು ಅಂತ ಹೇಳಿದರೆ ಮತದಾರರಾಗಿರಬಹುದು ಅಥವಾ ಬೇರೆ ಮತದಾರರೇ ನಾವು ಪ್ರಾಮುಖ್ಯತೆಯನ್ನು ತಗೊಳ್ಬೇಕು. ಎರಡೇ ತಗೊಳ್ಳೋದು ಇಲ್ಲಿ, ಒಂದು ಅಭ್ಯರ್ಥಿಗಳು, ಇನ್ನೊಂದು ಮತದಾರರು ಅಂತೇಳಿ. ಮತದಾರರೇ ಇವರ ಜೀವನ ಅಂದರೆ ರಾಜಕೀಯ ಜೀವನವನ್ನು ಚಿಂತನೆ ಮಾಡುವಂಥದ್ದು. ಈ ಮತದಾರರ ಪಟ್ಟಿಯನ್ನು ತಗೊಳ್ಳುವಾಗ ಈ ಒಂದು ಸಂದರ್ಭಕ್ಕೆ ನಾನೀಗ ಇಲ್ಲಿ ಕುತ್ಕೊಂಡು ಮಾತಾಡುವಂಥ ಈ ಒಂದು ಪ್ರಶ್ನಾ ಚಿಂತನೆ ಈಗಿನ ಸಮಯಕ್ಕೆ ಚಿಂತನೆ ಮಾಡುವಾಗ ಈ ಮತದಾರರ ವಿಚಾರಗಳಲ್ಲಿ ಅಕ್ರಮವಾಗಿ ಬಂದು ನೆಲೆಸಿ ಅಥವಾ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅಲ್ಲಿ ಇರುವಂಥ ಜನಗಳು ಹೆಚ್ಚಾಗಿದ್ದಾರೆ ಅನ್ಬೇಕು. ಯಾಕೆ ಅಂತ ಕೇಳಿದರೆ, ಸರಿಯಾಗಿ ಕೆಲಸ ಮಾಡೋರನ್ನು ಏನು ಮಾಡ್ತಾ ಇದ್ದಾರೆ ಕೇಳಿದರೆ ಅವರನ್ನು ಚ್ಯುತಿಗೊಳಿಸುವಂಥದ್ದು ಅಥವಾ ಅವರನ್ನು ಏನಾದರೂ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅವರಿಗೆ ತೊಂದರೆ ಆಗುವಂತೆ ಮಾಡುವಂಥದ್ದು, ಇದೆಲ್ಲ ಅಲ್ಲಿನ ಚಿಂತನೆಗಳನ್ನು ನೋಡ್ತಾ ಇದೆ. ಎಲ್ಲರಿಗೂ ಸಮೇತ ಈಗ 3 ಜಾತಕಗಳನ್ನು ವಿಮರ್ಶೆ ಮಾಡುವಾಗ ಇಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ಕೇಳಿದರೆ 2 ಭಾಗದಲ್ಲಿ ಚಿಂತನೆಯನ್ನು ಮಾಡ್ಬೋದು. ಅದರಲ್ಲಿ ಯಾವುದು ಅಂತ ಕೇಳಿದರೆ
ಒಂದು ಈ ನಿತೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿ, ಈ ವ್ಯಕ್ತಿಗೆ ಚಂದ್ರಕೇಮದೃಗ ಯೋಗಗಳು ಮತ್ತು ಈ ಕುಜನ ಚಿಂತನೆಗಳನ್ನು ಮಾಡುವಾಗ ಇವರಿಗೆ ಮತ್ತು ನಿತೇಶ್ ಕುಮಾರ್ ಅವರಿಗೆ ಮತ್ತು ಈ ಚಿರಾಗ್ ಪಾಸ್ವಾನ್ ಅನ್ನುವಂಥ ವ್ಯಕ್ತಿಗಳಿಗೆ ರಾಜಕೀಯ ಚುಕ್ಕಾಣಿಗಳನ್ನು ಹಿಡಿಯುವಂಥ ಯೋಗ್ಯತೆಗಳು ತುಂಬ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ನ್ಯಾಯಯುತವಾಗಿ ಚಿಂತನೆ ಮಾಡುವಾಗ ಚಿರಾಗ್ ಪಾಸ್ವಾನ್ ಅನ್ನುವಂಥ ವ್ಯಕ್ತಿಯ ಅಧಿಕಾರಕ್ಕೆ ಬರಬೇಕು ಆ್ಯಕ್ಚುಲಿ. ಯಾಕೆ ಅಂತ ಕೇಳಿದರೆ ಯೋಗಗಳು ನಮಗೆ ಚೆನ್ನಾಗಿದೆ, ಇವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುರ್ಗುಣಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಪಂಚಗ್ರಹ ಯೋಗಗಳಿರುವಂಥದ್ದು, ಒಂದು ನ್ಯಾಯಕ್ಕೆ ಒಂದು ಲಾಯರ್ ಆಗಿರಬಹುದು ಅಥವಾ ಕೋರ್ಟಿನಲ್ಲಿ ಕೂರುವಂಥ ಜಡ್ಜು ನ್ಯಾಯಸಮ್ಮತವಾಗಿಯೇ ಅವನು ಉತ್ತರವನ್ನು ಕೊಡಬೇಕು, ತೀರ್ಮಾನವನ್ನು ಕೊಡಬೇಕಾದ್ರೆ ಅವರು ಎಷ್ಟು ಚಿಂತನೆಗಳನ್ನು ಮಾಡ್ತಾರೋ ಆ ಎಲ್ಲ ಲಕ್ಷಣಗಳು ಈ ಒಂದು ವ್ಯಕ್ತಿಯಲ್ಲುಂಟು. ಆದರೆ ಈ ನಿತೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿಯ ಚಿಂತನೆಗಳನ್ನು ಮಾಡುವಾಗ ಅವರಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ. ಅದನ್ನು ಮತ್ತೆ ನಾವು ಕುಟುಂಬ ವಿಚಾರಗಳನ್ನು ತಗೊಳ್ಬೇಕು. ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ಬಂದಿರಬಹುದು ಅಥವಾ ಅಪವಾದಗಳು ಬಂದಿರಬಹುದು. ಅವರು ಮಾಡಿದಂಥ ಕೆಲಸಗಳಿಂದ ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಕೆಲಸವೋ ಅಥವಾ ಅದರಿಂದ ಉಂಟಾದಂಥ ತಜ್ಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ವಿಶೇಷವಾಗಿ ಈ ವ್ಯಕ್ತಿಗಳಲ್ಲಿ ಕಾಣಿಸ್ತದೆ. ತೇಜಸ್ವಿ ಯಾದವ್ ಅನ್ನುವಂಥ ವ್ಯಕ್ತಿಗಳಿಗೆ ಯಾಕೆ ಅವರಿಗೆ ಅಷ್ಟು ಯೋಗಗಳಿಲ್ಲ ಅಂತ ಹೇಳಿದರೆ ಅವರಿಗೆ ಗುರುವಿನ ಅನುಕೂಲ ಅಷ್ಟಿಲ್ಲ. ಯಾಕಂದರೆ ಅವರಿಗೆ ದೇವತಾನುಗ್ರಹವೂ ಬೇಡ, ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಬೇರೆ ಯಾವುದೇ ಒಂದು ನ್ಯಾಯಯುತ ಮಾರ್ಗದಲ್ಲಿ ಹೋಗುವಂಥ ಮಾನಸಿಕ ಸ್ಥಿತಿಗತಿಗಳು ಅವರಿಗೆ ಬರ್ದಲೇ ಇರುವಂಥ ಲಕ್ಷಣಗಳು. ಹಾಗಾಗಿ ಈ ಮೂರು ಜನರಲ್ಲಿ ನಾವು ಚಿಂತನೆ ಮಾಡುವಾಗ ನಿತೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿಗೂ ಮತ್ತು ಈ ಚಿರಾಗ್ ಪಾಸ್ವಾನ್ ಅನ್ನುವಂಥ ವ್ಯಕ್ತಿಗೂ ವಿಶೇಷವಾಗಿ ಈ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಯೋಗ್ಯತೆಗಳಿದೆ. ಮತ್ತು ಇನ್ನೊಂದೇನಾಗ್ತದೆ ಕೇಳಿದರೆ ಈ ಪ್ರಾದೇಶಿಕವಾಗಿರ್ತಕ್ಕಂಥ ಪಕ್ಷಗಳಿಂದ ಇವರಿಗೆ ತೊಂದರೆ ಆಗುವಂಥದ್ದು ಅಥವಾ ಇವರ ನಡೆಗಳನ್ನು ವಿರೋಧ ಮಾಡುವಂಥದ್ದು ಎಲ್ಲವೂ ಈ ಸಂದರ್ಭದಲ್ಲಿ ನಡೀತಿರುವಂಥ ಲಕ್ಷಣಗಳು ನಾವಿಲ್ಲಿ ಗೋಚರಕ್ಕೆ ಬರ್ಬೋದು. ನಮ್ಮ ಪ್ರಕಾರವಾಗಿ ನಿತೇಶ್ ಕುಮಾರ್ ಆಗಿರ್ಬೋದು. ಯಾಕೆ ಅಂತ ಕೇಳಿದರೆ ನನ್ನ ಈ JDU ಅನ್ನುವಂಥ ಪಕ್ಷ ಏನಿದೆ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಅಧಿಕಾರದ ವಿಚಾರಗಳಲ್ಲಿ ಮುಂದುವರೆದಿರುವಂಥದ್ದು ಅಥವಾ ಇವರ ಅಧಿಕಾರದ ಪ್ರಾಬಲ್ಯ ಅನ್ನುವಂಥದ್ದು ಹೆಚ್ಚಾಗಿರುವಂಥ ಲಕ್ಷಣಗಳು ಕಾಣಿಸ್ತದೆ. ಯಾಕಂದರೆ ನನಗೆ ಬಿಹಾರ ಹೋಗಿ ಗೊತ್ತಿಲ್ಲ ಅಥವಾ ಈ ಪಕ್ಷಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ತಿಳಿದಿರುವಂಥದ್ದೇನು ಅವರ ಜಾತಕಗಳಷ್ಟೇ. ಈ ಜಾತಕದಿಂದ ನಾವು ವಿಮರ್ಶೆ ಮಾಡ್ತಿರುವಂಥದ್ದು ಬಿಟ್ಟರೆ ಈ ಜಾತಕದ ಪ್ರಕಾರವಾಗಿ ಮತ್ತು ನಾನು ಬಂದಂಥ ಸಮಯಕ್ಕೆ ಈ ಚಿಂತನೆಯನ್ನು ಮಾಡುವಾಗ ನಿತೇಶ್ ಕುಮಾರ್ ಮತ್ತು ಈ ಚಿರಾಗ್ ಪಾಸ್ವಾನ್ ಅನ್ನುವಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಯೋಗಗಳಿದೆ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ನೋಡುವಾಗ ಅವರು ತುಂಬ ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕಾದೈತೆ. ಯಾಕೆ ಅಂತ ಕೇಳಿದರೆ ಇದಕ್ಕೆ ಸಂಬಂಧಪಡದಲೇ ಇರುವಂಥ ಮತ್ತೊಂದು ಯಾವುದೋ ಒಂದು ಕೇಂದ್ರವೋ ಅಥವಾ ಮತ್ತೊಂದು ಯಾವುದೋ ಸಮೂಹವೋ ಅಥವಾ ಗೋರ್ಮೆಂಟಿಂದ ಅದೇ ಇದಕ್ಕೆ ಕಂಟ್ರೋಲ್ ಮಾಡುವಂಥದ್ದು ದಂಡನಾಯಕರು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನು ಅವರಿಗೆ ಎಂಥ ಪೊಸಿಷನ್ ಇರ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಕಟ್ಟುಪಾಡುಗಳು ಅನ್ನುವಂಥದ್ದನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳಿಂದ ವಿಶೇಷವಾಗಿರ್ತಕ್ಕಂಥ ಕಟ್ಟುಪಾಡುಗಳು ಬರಬಹುದು. ಇದ್ದಕ್ಕಿದ್ದ ಹಾಗೆ ನಿಯಮಗಳು ಬದಲಾವಣೆ ಆಗ್ಬೋದು. ಅಲ್ಲಿ ಹಿಂಸಾಚಾರ ಅನ್ನುವಂಥದ್ದು ಹೆಚ್ಚು ಜನರು ಅನುಭವಿಸ್ಬೋದು. ಇದರಿಂದ ಎಲ್ಲ ಏನಾಗ್ತದೆ ಕೇಳಿದರೆ ಈ ಚುನಾವಣೆ ಅನ್ನುವಂಥದ್ದು ಸ್ವಲ್ಪ ನಮಗೆ ತಾರ್ಕಿಕ ಮಟ್ಟಕ್ಕೆ ಹೋಗ್ಬೋದು. ಚುನಾವಣಾ ಆಗುವಂಥ ಸಂದರ್ಭಕ್ಕೆ ನಾವು ಇದನ್ನು ವಿಮರ್ಶೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು. ಯಾಕೆ ಅಂತ ಕೇಳಿದರೆ ಈ ಮೂರು ಜನರ ವಿಚಾರಗಳನ್ನು ಜಾತಕ ರೀತಿಯಾಗಿ ನಾವು ವಿಮರ್ಶೆ ಮಾಡಿದಾಗ ನಮಗೆ ಚಿರಾಗ್ ಪಾಸ್ವಾನ್ ಅನ್ನುವಂಥವರು ನಿತೇಶ್ ಕುಮಾರ್ ಅನ್ನುವಂಥವರು ಅಧಿಕಾರಿಯ ಚುಕ್ಕಾಣಿಯನ್ನು ಹಿಡಿಯುವಂಥ ಯೋಗ್ಯತೆಗಳು ಇವರಲ್ಲಿದೆ. ಇನ್ನೂ ನಾವು ಸ್ಪಷ್ಟವಾಗಿ ಚಿಂತನೆ ಮಾಡಬೇಕಂತಾದರೆ ಯಾಕೆ ಅಂತ ಕೇಳಿದರೆ ಇಲ್ಲಿ ನಮಗೆ ಈ ಒಂದು ಸಂದರ್ಭಕ್ಕೆ ಸರಿಯಾಗಿ ನೋಡಲಾಗಿ ಅವರಲ್ಲಿ ಸ್ವಲ್ಪ ಇನ್ನೂ ಮತ್ತು ಬದಲಾವಣೆ ಆಗುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ಬೋದು. ಯಾಕೆ ಅಂತ ಕೇಳಿದರೆ ಇಲ್ಲಿ ಕೇತುಗ್ರಹದ ದೃಷ್ಟಿ ಅಂತ ಹೇಳಿದರೆ ಅವನ ಅರ್ಧಂಬರ್ಧ ಗ್ರಹ. ಅಕಸ್ಮಾತ್ ಇವರಿಗೆ ಟಿಕೆಟ್ ಸಿಕ್ಕರೂ ಸಿಗ್ಬೋದು, ಇಲ್ಲ ಅಂತ ಹೇಳಿದರೆ ನಿಲ್ದಲೇ ಇರಲಿಕ್ಕೂ ಆಗ್ಬೋದು. ಯಾಕಂದರೆ ಅಲ್ಲಿ ನಮಗೆ ಈ ಹಿಂಸಾಚಾರಗಳಾಗುವಂಥ ಕಾರಣದಿಂದ ಹೆಸರು ಚ್ಯುತಿ ಬರುವಂಥ ಕೆಲಸಗಳೆಲ್ಲ ಆಗ್ಬೋದು ಅಂತ ಹೇಳಿ ನಾವಿಲ್ಲಿ ವಿಮರ್ಶೆ ಮಾಡ್ಬೋದು. ಖಂಡಿತ ಗುರುಜಿನು. ಈ ರಾಜಕೀಯದಲ್ಲಿ ಉನ್ನತಿ ಹೊಂದಲು ಯಾವ ಯೋಗ ಇರಬೇಕು ಅಂತ? ರಾಜಕೀಯದಲ್ಲಿ ಉನ್ನತಿ ಹೊಂದಲು ನಮಗೆ ವಿಶೇಷವಾಗಿ ಗ್ರಹದಿಂದ ನಾವು ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ಇಂದ್ರನಿಂದ ನಾವು ಚಿಂತನೆ ಮಾಡುವಂಥದ್ದು. ದೇವತೆಗಳಿಗೆಲ್ಲ ಪದವಿ ಕೊಡುವಂಥವನ್ನೆಲ್ಲ ಯಾರು? ಇಂದ್ರನನ್ನು. ಹಾಗೆ ಆ ಇಂದ್ರನ ಯೋಗಗಳನ್ನು ನಾವು ಚಿಂತನೆ ಮಾಡಲಾಗಿ ಈ ಆಕೃತಿ ಛತ್ರ ಯೋಗಗಳು ಅಥವಾ ಅವನಿಗೆ ಬೇಕಾಗಿರುವಂಥ ಚಾಕಚಕ್ಯತೆ. ಯಾಕೆ ಅಂತ ಕೇಳಿದರೆ ನಿಮ್ಮನ್ನು ಇಲ್ಲಿ ಕೂರಿಸ್ಬೇಕು ಅಂತಾದರೆ ನೀವು ಈ ಕೆಲಸಕ್ಕೆ ಕರೆಕ್ಟ್ ಪರಿಪಕ್ವವಾಗಿದ್ದೀರಾ, ಅದಕ್ಕೆ ಬೇಕಾಗಿರುವಂಥ ಯೋಗ್ಯತೆಗಳು ನಿಮ್ಮಲ್ಲಿ ಉಂಟಾ ಅನ್ನುವಂಥದ್ದು ನೋಡಿದ್ರ ಮೇಲೇ ನಿಮ್ಮನ್ನು ಇಲ್ಲಿ ಕೂರಿಸುವಂಥದ್ದು. ಹಾಗೆ
ಈ ಜಾತಕ ಅನ್ನುವಂಥದ್ದು ರಾಜಕೀಯಕ್ಕೆ ಬಂದ ನಂತರ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅವರಲ್ಲಿ ನಾಯಕತ್ವ ಗುಣಗಳು ಇದು ಹಲವಾರು ರೀತಿಯಾಗಿರ್ತಕ್ಕಂಥ ಯೋಗಗಳು ಬೇಕಾಗ್ತದೆ. ಯಾಕೆಂದರೆ ಅವರು ದೇಶವನ್ನು ಮುನ್ನಡೆಸುವಂಥ ಕೆಲಸಕ್ಕೆ ಅವರು ಆಯ್ಕೆ ಆಗುವಂಥ ಕಾರಣದಿಂದ ವಿಶೇಷವಾಗಿರ್ತಕ್ಕಂಥ 1-2 ಯೋಗಗಳಿಂದ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಇನ್ನೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಎಪಿಸೋಡ್ನೇ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆದರೂ ಈ ಕೆಲವೊಂದು ಉನ್ನತವಾಗಿರ್ತಕ್ಕಂಥ ಗುರುಗ್ರಹದ ಚಿಂತನೆಯನ್ನು ಮಾಡಬೇಕಾಗ್ತದೆ. ಹಾಗೆ ಈ ಅಧಿಕಾರದ ಯೋಗಗಳಿರುವಂಥ ಯೋಗಗಳನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಈ ಎಲ್ಲಗಳ ನೋಡಿದಾಗ ನಮಗೆ ಈ ಒಂದು ವಿಷಯಗಳು ಅನ್ನುವಂಥದ್ದು ಗೋಚರಕ್ಕೆ ಬರ್ತಾ ಹೋಗ್ತದೆ. ಖಂಡಿತ ಗುರುಜಿ. ಇನ್ನು ಯಾವ ದೇವರನ್ನು ಆರಾಧಿಸಿದ್ರೆ ಜಯ ಪ್ರಾಪ್ತಿ ಆಗುತ್ತೆ ಅಂತ? ಯಾವ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಇಲ್ಲಿ ದೇವತಾರಾಧನೆಯಿಂದ ನಮಗೆ ಅಧಿಕಾರವನ್ನು ತೊಗೊಂಡ್ರೆ ಏನಾಗ್ತದೆ, ಮೋಸದಿಂದ ತೊಗೊಂಡಾಗ ಆಗ್ತದೆ. ಈಗ ನಾವು ದುಡ್ಡಿರೋನೇನು ಮಾಡ್ತಾನೆ, ಒಂದು ಸರಿ ಖರ್ಚು ಮಾಡಿ ಒಂದು ಎಷ್ಟು ಅವನ ಕೈಲಿ ಸಾಧ್ಯವೋ ಇರುವಂಥ ಆಸ್ತಿಯನ್ನೆಲ್ಲ ಖರ್ಚು ಮಾಡಿ ದೇವತಾರಾಧನೆ ಮಾಡಿ ಅವನ ರಾಜಕೀಯ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ ಇಲ್ಲಿ ಇನ್ನೊಂದು ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಒಂದು ಅರ್ಥ ಆಗಲಿಕ್ಕೋಸ್ಕರವಾಗಿ ಈ ವಿಷಯವನ್ನು ಹೇಳುವಂಥದ್ದು. ಈ ರಾಜನಿಗೆ ಅಥವಾ ರಾಜನಿಗೆ ಮೊದಲು ನಾವು ರಾಜ ಅಂತ ಹೇಳಿದರೆ ಅವನ ಸಂಗಡಿಗರೆಲ್ಲರೂ ಬಂದರು. ಈ ರಾಜನನ್ನು ಮತ್ತು ದೇಶವನ್ನು ಸಂರಕ್ಷಣೆ ಮಾಡುವವನಿಗೆ ಮತ್ತು ಈ ವೈದ್ಯಕೀಯ ಚಿಕಿತ್ಸೆಗಳನ್ನು ಸೇವೆ ರೂಪದಲ್ಲಿ ಮಾಡುವವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಹಚಾರ ಸ್ಥಿತಿಗಳಾಗಿರಬಹುದು ಅಥವಾ ಜಾತಕದ ದೋಷಗಳಾಗಿರಬಹುದು ಅವರಿಗೆ ತೊಂದರೆಗಳನ್ನು ಕೊಡುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅದು ಇವರಲ್ಲಿ ಪ್ರಭಾವವನ್ನು ಬೀರುವುದಿಲ್ಲ. ಯಾಕೆ ಅಂತ ಕೇಳಿದರೆ ದೇಶದ ವಿಚಾರ ಅನ್ನುವಂಥದ್ದು ಬಂದಾಗ ಅವರಿಗೆ ಫಲಾಫಲ ಅನ್ನುವಂಥದ್ದು ನಾವು ಜಾತಕದಿಂದ ಮಾತ್ರ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ ಅವರಿಗೆ ಮನೆಯಲ್ಲಿ ದೇವತಾರಾಧನೆ ಮಾಡಲಿಲ್ಲ ಅಂದರೂ ಅವರಿಗೇನು ಯಾರು ಕೇಳೋದಿಲ್ಲ ಮತ್ತು ಅಷ್ಟು ದೋಷಗಳು ಅವ್ರಿಗೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವರು ದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ಅವರು ವರ್ಜ್ಯ ಮಾಡ್ಬೋದು. ಅಂತ ಹೇಳಿದರೆ ಅವ್ರು ತೀರಾ ಮಾಡಲೇಬೇಕು. ಈಗ ಪೊಲೀಸ್ ಆಫೀಸರ್ ಅಥವಾ ಈ ಸೈನಿಕರು ಅಥವಾ ಈ ರಾಜಕೀಯ ವ್ಯಕ್ತಿಗಳು ಇವರಿಗೆಲ್ಲ ನೀವು ವರ್ಷಂಪ್ರತಿಯಾಗಿ ಇದೇ ಆರಾಧನೆ ಮಾಡಬೇಕು, ನೀವು ಇದನ್ನು ಮಾಡಿಲ್ಲ, ಇದರಿಂದ ಈ ರೀತಿ ತೊಂದರೆಗಳು ಬಂದಿದೆ ಅನ್ನುವಂಥದ್ದು ಎಲ್ಲ ಅವರಿಗೆ ಅಪ್ಲೈ ಆಗೋದಿಲ್ಲ ಅದೆಲ್ಲ. ಯಾಕೆ ಅಂತ ಕೇಳಿದರೆ ಇವರು ದೇಶದ ವಿಚಾರಗಳಲ್ಲಿ ಮುನ್ನುಡಿಯುವಂಥದ್ದಾದ್ದರಿಂದ ಜಾತಕ ರೀತಿಯಾಗಿರ್ತಕ್ಕಂಥ ದೋಷಗಳು ಇವರಿಗೆ ಅಷ್ಟು ತೊಂದರೆಗಳನ್ನು ಕೊಡೋದಿಲ್ಲ. ಇದು ಶಾಸ್ತ್ರದಲ್ಲಿ ಇದೊಂದು ಬ್ಯಾರಿಗೇಟ್ ಅಂತೇಳಿ. ಈಗ ನಿಮಗೆ ಆದರೆ ಒಂದು ಸಂಧಿ ಶಾಂತಿ ಇವೆಲ್ಲವನ್ನು ಚಿಂತನೆ ಮಾಡಬಾರ್ದು. ಆದರೆ ಅವರಿಗೆ ಆ ರೀತಿ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರು ದೇಶ ಸೇವೆಯನ್ನು ಮಾಡುವಂಥ ಕಾರಣದಿಂದ ಅವರಿಗೆ ಈ ಕುಲದೇವರಿಗೆ ಹೋಗಲಿಲ್ಲ ನಾನು ಅಥವಾ ಇಲ್ಲಿಗೆ ಹೋಗಲಿಲ್ಲ, ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿದರೆ ಈ ಸಂಧಿಕಾಲಗಳಿಂದ ಅವರಿಗೇನು ಅಪಘಾತಗಳಾಗುವಂಥದ್ದು ಇದೆಲ್ಲ ಜಾಸ್ತಿ ಹೆಚ್ಚು ಅವರಿಗೆ ಪೆಟ್ಟು ಕೊಡುವುದಿಲ್ಲ. ಹಾಗಾಗಿ ನಾವು ಜಾತಕವನ್ನೇ ಅಥವಾ ಯಾವುದೋ ದೇವತಾರಾಧನೆಯಿಂದನೇ ಇದನ್ನು ನಾವು ಇದಮಿತ್ತಮ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅವರಿಗೂ ದೇವತಾರಾಧನೆ ಅನ್ನುವಂಥದ್ದು ಪ್ರಾಮುಖ್ಯವೇ. ಅವರವರ ಇಷ್ಟ ದೇವತೆಗಳಾಗಿರಬಹುದು ಅಥವಾ ಅವರಿಗೆ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರೆ ರಾಜನೇ ಪ್ರಾಮುಖ್ಯತೆ, ಅವರವರ ಪಕ್ಷದ ರಾಜನೇ ಪ್ರಾಮುಖ್ಯತೆ ಆಗಿರ್ತಾರೆ. ಹಾಗೆ ಅದರ ಕಟ್ಟುಪಾಡುಗಳೇ ಇವರನ್ನು ರಕ್ಷೆ ಮಾಡುವಂಥದ್ದು. ಹಾಗೆ ನಿಷ್ಕಲ್ಮಶವಾಗಿರ್ತಕ್ಕಂತಹ ಅಧಿಕಾರವನ್ನು ಮಾಡುವುದೇ ಇವರಿಗೆ ಹೆಚ್ಚು ಪ್ರಾಧಾನ್ಯ. ಬಿಟ್ಟರೆ ಇವರಿಗೆ ಹೋಗ್ಬಿಟ್ಟು ಈಗ ಯಾರೋ ಬಂದರು ಅಂತಾದರೆ ನೀವು ರಾಹುಕೇತುಗಳ ಪೂಜೆಯನ್ನು ಮಾಡಿಯೋ ಅಥವಾ ನಿಮಗೆ ಈ ದೋಷ ಇದೆ ಈ ಸರ್ಪಶಾಂತಿಯನ್ನು ಮಾಡಿಯೋ ಅಂತ ಹೇಳಿ ಎಲ್ಲೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇವರಿಗೆ ವಿಶೇಷವಾಗಿ ಬೇರೆ ರೀತಿಯಾಗಿ ಚಿಂತನೆಗಳನ್ನು ಹೇಳಿದ್ದಾರೆ, ಅದರಂತೆ ನಾವು ಮುಂದುವರಿಬೇಕಾಗ್ತದೆ. ಖಂಡಿತ ಗುರುಜಿ. ಇನ್ನು ಗಜಕೇಸರಿ ಯೋಗ ಅಂದರೆ ಏನು ಅಂತ? ಗಜಕೇಸರಿ ಯೋಗ ಅನ್ನುವಂಥದ್ದು ವಿಶೇಷವಾಗಿ ಈ ಕೆಲವೊಂದು ಗ್ರಹಗಳು ಅನ್ನುವಂಥದ್ದು ರವಿ ಬುಧ ಮತ್ತು ಈ ಕೆಲವೊಂದು ಇನ್ನು ಕೆಲವೊಂದು ಗ್ರಹಗಳಿದ್ದಾವೆ. ಆ ಗ್ರಹಗಳನ್ನು ಹೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಆ ಗಜಕೇಸರಿ ಯೋಗ ಇತ್ತು ಅಂತಾದರೆ ಏನು ಅವರಲ್ಲಿ ಮುಂದಾಳತ್ವ ಜಾಸ್ತಿ ಇರುವಂಥದ್ದು. ಮುಂದಾಳತ್ವ ಅಂತ ಹೇಳಿದರೆ ಎಲ್ಲದಕ್ಕೂ ತಾನು ಮುಂದಿರ್ತೇನೆ. ಅವ್ರು ಗಂಡಸಾಗಿರಲಿ ಹೆಂಗಸಾಗಿರಲಿ ಎಲ್ಲದರಲ್ಲೂ ಮುಂದುವರಿಯೋದೆ. ಈ ಹೆಂಗಸಾಗಿದ್ದರೂ ಸಮೇತ ಕೆಲವರು ಹೆಣ್ಣುಮಕ್ಕಳಾಗಿದ್ದರೂ ಸಮೇತ ಯಾವುದಕ್ಕೂ ಹೆದರುವುದಿಲ್ಲ, ಸೀದಾ ಮುನ್ನುಗ್ಗುದೆ. ಆಮೇಲೆ ಅತಿ ಜೋರಾದ ವಾಯ್ಸು, ಗಡಸುತನ ಇರುವಂಥದ್ದು, ಮತ್ತು ನ್ಯಾಯಯುತವಾಗಿರ್ಬೇಕು. ಈಗ ಆಗಬೇಕಂದ್ರೆ ಹಾಗೆ ಆಗಬೇಕು, ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿರ್ತಕ್ಕಂಥ ಯೋಗಗಳು ಈ ಗಜಕೇಸರಿ ಯೋಗ ಇದ್ದಂಥವರಿಗೆಲ್ಲ ಇರ್ತದೆ. ಆ ಗಜಕೇಸರಿ ಯೋಗ ಇದ್ದಂಥವರು ಹೆಚ್ಚಿನದಾಗಿ ಕೆಲವೊಂದೆಲ್ಲ ಈ ರಾಜಕೀಯ ಗುಣಗಳು, ನಾಯಕತ್ವದ ಗುಣಗಳು ಅವರಲ್ಲಿ ಗೋಚರಕ್ಕೆ ಬರ್ತಾ ಹೋಗ್ತದೆ. ಆ ಯೋಗಗಳಿದ್ದಂಥವ್ರು ಏನು ಮಾಡ್ತಾರೆ ಕೇಳಿದರೆ ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬರಾದರೆ ಒಬ್ಬರೇ ನುಗ್ಗಿ ಬಿಡೋದೆ ಯಾವುದೇ ವಿಚಾರಗಳಿಗೂ. ಇಲ್ಲ ಅಂತ ಹೇಳಿದರೆ ಅವ್ರು ನಡೆದಿದ್ದೇ ದಾರಿ ಅಂತ ಹೇಳಿ. ಮತ್ತು
ಅವರು ಒಂದು ಹೆಜ್ಜೆ ಇಡಲಿಕ್ಕಿಂತ ಮುಂಚಿತವಾಗಿ ತುಂಬ ಯೋಚನೆಗಳನ್ನು ಮಾಡ್ತಾರೆ. ಆ ಒಂದು ಇಟ್ಟಂಥ ಹೆಜ್ಜೆಗೆ ಬೇರೆ ಎಲ್ಲ ಗ್ರಹಗಳು ಸಮೇತ ಅವರಿಗೆ ಅನುಗ್ರಹಕಾರಕನಾಗಿರ್ತಾನೆ, ಅವರಿಗೆ ಚಂದ್ರ ಬಲಿಷ್ಠವಾಗಿರ್ತಾನೆ. ಈ ಗುರುವಿನ ಅನುಕೂಲ ಅಂತ ಹೇಳಿದರೆ ಅವ್ರು ಮಾಡುವಂಥ ಕೆಲಸಕ್ಕೆ ದೇವತಾನುಗ್ರಹ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ಕೊಡುವಂಥದ್ದು. ಇದನ್ನೆಲ್ಲ ನಾವು ಗಜಕೇಸರಿ ಯೋಗದಿಂದ ಚಿಂತನೆ ಮಾಡ್ಬೋದು. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಗಜಕೇಸರಿ ಯೋಗದಕ್ಕಿಂತ ಹಿಂದಿನ ಒಂದು ಸುಮಾರು ದಿನದ ಹಿಂದೆ ಹೇಳಿದ್ದೆ, ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಯೋಗಗಳಿದ್ದಾವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ. ಹಾಗೆ ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಯೋಗಗಳು ಒಂದೊಂದು ಮನೆಯಿಂದ, ಒಂದೊಂದು ರಾಶಿಯಿಂದ, ಗ್ರಹ ದೃಷ್ಟಿಯಿಂದ ಇರುವಂಥ ಕಾಂಬಿನೇಷನ್ ಏನು ಹೇಳ್ತಾರೆ, ಈಗ ರವಿ ಶುಕ್ರ ಅನ್ನುವಂಥದ್ದು ಅಥವಾ ರವಿ ಬುಧ ಅನ್ನುವಂಥದ್ದು, ಈ ಥರ ಕಾಂಬಿನೇಷನಿಂದ ನಾನು ಆಗಲೇ ಹೇಳಿದೆ ಆಕೃತಿ ಚತ್ರ ಯೋಗ, ಈ ರೀತಿಯಾಗಿ ಲಕ್ಷಾಂತರವಾಗಿರ್ತಕ್ಕಂಥ ಯೋಗಗಳು ಅನ್ನುವಂಥದ್ದು ಇದ್ದಾವೆ. ಅದರಲ್ಲಿ ಗಜಕೇಸರಿ ಯೋಗವನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಡೋದಿಲ್ಲ. ಆದರೂ ಈ ಒಂದು ಕರ್ನಾಟಕ ಪ್ರಾಂತ್ಯದಲ್ಲಿ ಗಜಕೇಸರಿ ಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಗಳನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿನ ಯೋಗ ಇರುವಂಥದ್ದು ಬೇರೆ ಬೇರೆ ಯೋಗಗಳು, ಅದರಲ್ಲಿ ಕಲ್ಪ ಕೇಮದ್ರುಮ ಯೋಗಗಳು ಇದ್ದಾವೆ, ಹಾಗೆ ಕೇಮದ್ರುಮ ಯೋಗ ಅನ್ನುವಂಥದ್ದು ಇದ್ದಾವೆ, ಸುಮಾರಷ್ಟು ಯೋಗಗಳಿದ್ದಾವೆ. ಅದರಲ್ಲಿ ವಿಶೇಷ ಗಜಕೇಸರಿ ಯೋಗ ಅನ್ನುವಂಥದ್ದು ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ಖಂಡಿತ ಗುರುಜಿ, ನೀವಾಗಲೇ ಹೇಳಿದ್ರಿ ಲಕ್ಷಕ್ಕೂ ಅಧಿಕ ಯೋಗಗಳಿದ್ದಾವೆ ಅಂತ. ಅದರಲ್ಲಿ ಕೆಲವೊಂದು ಸಾಮಾನ್ಯವಾದಂತಹ ಯೋಗಗಳ ಬಗ್ಗೆ ಹೇಳೋದಾದ್ರೆ ಆಕೃತಿ ಚತ್ರ ಯೋಗ ಅನ್ನುವಂಥದ್ದು, ಹಾಗೆ ಸುಮಫ ಯೋಗ ಅನ್ನುವಂಥದ್ದು, ಕೇಮದ್ರುಮ ಯೋಗ ಅನ್ನುವಂಥದ್ದು, ಗಜಕೇಸರಿ ಯೋಗ ಅನ್ನುವಂಥದ್ದು, ಅಮಲಕೀರ್ತಿ ಯೋಗ ಅನ್ನುವಂಥದ್ದು, ಪರ್ವತ ಯೋಗ ಅನ್ನುವಂಥದ್ದು, ಇವೆಲ್ಲ ಏನು ಅಂತ ಕೇಳಿದರೆ ಆ ಒಂದು ಗ್ರಹಗಳ ಕಾಂಬಿನೇಷನಿಂದ ಹುಟ್ಟುಕೊಳ್ಳುವಂಥದ್ದು. ಆ ಗ್ರಹಗಳು ಇನ್ನೊಂದು ಗ್ರಹಗಳ ದೃಷ್ಟಿ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನೋಡುವಾಗ ಇಲ್ಲಿ ಆಕೃತಿ ಚತ್ರ ಯೋಗ ಇರುವಂಥ ಪಂಚಗ್ರಹ ಯೋಗಗಳು ಇರುವಂಥದ್ದು ಯಾರಿಗೆ, ಈ ಚಿರಾಗ್ ಪಾಸ್ವಾನ್ ಅನ್ನುವಂಥವರಿಗೆ, ಅವರಿಗೆ ದೃಷ್ಟಿ ಇರುವಂಥದ್ದು ಯಾರ್ದುಂಟು ಅಂತ ಕೇಳಿದರೆ ತಮಾಧಿಪತಿ ಚಂದ್ರನ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಉನ್ನತವಾಗಿರ್ತಕ್ಕಂಥ ಪ್ರತಿಷ್ಠೆ ಬರಲಿಕ್ಕೆ ಕಾರಣ ನಾವು ಚಿಂತನೆ ಮಾಡುವಂಥದ್ದು ಗುರುಗ್ರಹದಿಂದ. ಗುರುಗ್ರಹ ಇರುವಂಥದ್ದು ಯಾರ ಮನೆಯಲ್ಲಿ? ಶುಕ್ರನ ಮನೆಯಲ್ಲಿ. ಶುಕ್ರನೊಟ್ಟಿಗೆ ಸ್ವಸ್ಥಾನದಲ್ಲಿ ಗುರು ಇರುವಂಥ ಕಾರಣದಿಂದ ಈ ಚಿರಾಗ್ ಪಾಸ್ವಾನ್ ಅನ್ನುವಂಥ ವ್ಯಕ್ತಿ ಎಲ್ಲ ತಟಸ್ಥವಾಗಿರ್ತಾರೆ, ಯಾರಿಗೂ ಅವರ ವಿಚಾರಗಳನ್ನು ಬಿಟ್ಕೊಡೋದಿಲ್ಲ, ಎಲ್ಲ ವಿಚಾರಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ತಲೆಯಲ್ಲಿ. ನಂತರದಲ್ಲಿ ಒಂದೇ ಸಲ ಅದು ನ್ಯಾಯಯುತವಾಗಿ ಉಂಟೋ ಅಥವಾ ಅದು ಅನ್ಯಾಯಯುತವಾಗಿರುವಂಥದ್ದು ನೋಡಿ ಅವರು ನ್ಯಾಯದ ಮಾರ್ಗದಲ್ಲೇ ಹೋಗಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಇವ್ರಿಗೆ ಏನಾಗ್ತದೆ ಕೇಳಿದರೆ, ಈ ನ್ಯಾಯಯುತವಾಗಿ ಹೋಗುವಂಥ ಸಂದರ್ಭಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಇವರ ಹೆಸರನ್ನು ಚ್ಯುತಿಗೊಳಿಸುವಂಥದ್ದೆಲ್ಲ ಆಗ್ತಾ ಹೋಗ್ತದೆ. ಈ ಹಿಂದೆಯೂ ಇವರಿಗೆಲ್ಲ ಹೆಸರನ್ನು ಹಾಳು ಮಾಡುವಂಥದ್ದು ಅಥವಾ ಪದಚ್ಯುತಿ ಆಗುವಂಥ ಸಂದರ್ಭಗಳಿಗೂ ಹೋದಂಥದ್ದು ಅಥವಾ ಇವರನ್ನು ಒಂದು ಕಡೆ ಕೂರುವಂತೆ ಮಾಡಿದಂಥದ್ದು ಎಲ್ಲವೂ ಸಮೇತ ಆಗಿರಬಹುದು. ಯಾಕಂದರೆ ವಿಶೇಷವಾಗಿ ತುಂಬ ಈ ಕಷ್ಟಗಳನ್ನು ಅನುಭವಿಸಿರುತ್ತೆ, ಶತ್ರುಕೃತವಾಗಿರ್ತಕ್ಕಂಥ ಕಷ್ಟಗಳನ್ನು ಅನುಭವಿಸಿರುವಂಥ ವ್ಯಕ್ತಿ ಅಂತೇಳಿ ಇವರಲ್ಲಿ ಹೇಳ್ಬೋದು. ಯಾಕೆ ಈ ಆಕೃತಿಚತ್ರ ಯೋಗಗಳ ಕೊಡುವಂಥದ್ದೇನು ಅಂತ ಕೇಳಿದ್ರೆ, ನಿಮ್ಮಲ್ಲಿ ಇರ್ತದೆ ಹಣ, ಒಂದು ಲಕ್ಷ ಹಣ ನಿಮ್ಮ ಅಕೌಂಟಲ್ಲಿ ಇತ್ತು ಅಂತ ಆದರೂ ಸಾಲಗಾರರು ಮನೆ ಮುಂದೆ ಬಂದು ಜಗಳ ಮಾಡ್ತಿದ್ರು ಅಂತ ಅಕೌಂಟ್ ಫ್ರೀಸ್ ಆಗಿತ್ತು ಅಂದರೆ ನೀವು ಕೊಡಲಿಕ್ಕೆ ಸಾಧ್ಯ. ಹಾಗೆ ಇವರಲ್ಲಿ ಆ ಚಾಕಚಕ್ಯತೆ ಇದ್ದರೂ ಇವರ ಸುತ್ತ ಇರುವಂಥವ್ರು ಏನು ಮಾಡ್ತಾರೆ, ಇವರನ್ನ ತುಳಿಲಿಕ್ಕೆ ನೋಡ್ತಾ ಇರ್ತಾರೆ, ಇವ್ರನ್ನೆಲ್ಲರೂ ಬಂಧಿಸುವಂಥದ್ದು ಅಥವಾ ಇವ್ರು ಮಾಡಿರುವಂಥ ಕೆಲಸಗಳನ್ನು ಜನರ ಎದುರುಗಡೆ ಬೇರೆ ರೀತಿಯಾಗಿ ಬಿಂಬಿಸಿ ಇವರ ಹೆಸರನ್ನು ಹಾಳು ಮಾಡುವಂಥ ಕೆಲಸಗಳೆಲ್ಲ ಆಗ್ತದೆ. ಇದು ಈ ಒಂದು ಯೋಗದಿಂದ ಚಿಂತನೆ ಮಾಡ್ಬೋದು. ಹಾಗೆ ಇನ್ನೊಂದು ಈ ಪರ್ವತ ಯೋಗ ಅನ್ನುವಂಥದ್ದಾಗಿ ಅಮಲಕೀರ್ತಿ ಯೋಗ ಅನ್ನುವಂಥದ್ದು. ಅಮಲಕೀರ್ತಿ ಯೋಗ ಅಂತ ಕೇಳಿದರೆ ನೋಡಿ, ಅನ್ಯಾಯವಾಗಿ ಸಂಪಾದನೆ ಮಾಡುವಂಥದ್ದು ಅಂತೇಳಿ. ಅನ್ಯಾಯ ಅಂತ ಹೇಳಿದರೆ ಒಬ್ಬರಿಗೆ ಹಾಳು ಮಾಡಿದ್ರೂ ಪರವಾಗಿಲ್ಲ, ಅದರಿಂದ ನಾನು ಸುಖವಾಗಿರಬೇಕು, ಸದಾ ಸುಖವನ್ನು ಬಯಸುವಂಥವನು, ಅನಾಚಾರಗಳನ್ನು ಮಾಡಿ ಶೀಘ್ರವಾಗಿ ಶ್ರೀಮಂತ ಆಗುವಂಥ ಯೋಗಗಳನ್ನು ಅಪೇಕ್ಷಿಸುವವನು, ಅದರಲ್ಲಿ ಅವನ ಚಿಂತನೆಗಳು ಹೋಗುವಂಥದ್ದು, ಅತಿಯಾಗಿ ಹಣದ ವಿಚಾರಗಳಲ್ಲೇ ವ್ಯಾಮೋಹ ಇರುವಂಥದ್ದು, ಇದೆಲ್ಲ ನಾವು ಅಮಲಕೀರ್ತಿ ಅಂತ ಹೇಳಿದರೆ, ಅಮಲ ಅನ್ನುವಂಥದ್ದೇ ಅದೊಂದು ನಮಗೆ ತಮೋವರ್ಣ ಉಳ್ಳಂತಹ ಶಕ್ತಿ ಭಾವವಾಗಿ ಕಾಣಿಸ್ತದೆ. ಆ ಅಮಲ ಅನ್ನುವಂಥದ್ದೇನು ಹೇಗೆ ಅನ್ಯಾಯವಾಗಿಯೇ ಅಥವಾ ಬೇರೆ ರೀತಿಯಾಗಿ ಕೆಟ್ಟ ರೀತಿಯಾಗಿಯೇ ಅಥವಾ ಅಡ್ಡದಾರಿಯಿಂದನೇ ಚಿಂತನೆ ಮಾಡುವಂಥ ಒಂದು ಪದ ಆಗಿದೆ. ಇವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ಪದದ ಯೋಗಗಳ ಅದರಿಂದ ಕೀರ್ತಿ ಪಡೆಯುವಂಥದ್ದು. ಹೆದರಿಸಿ ಆದರೂ ನೀವು ನನಗೆ ನಮಸ್ಕಾರ ಮಾಡಬೇಕು, ನೀವು ನಾನೀಗ ಕೆಟ್ಟವನು ಇಲ್ಲಿ ಪಕ್ಕದಲ್ಲಿ ಕೂತಿದ್ದೀನಿ ಅಂತಾದರೆ ನಮಸ್ಕಾರ ಮಾಡಿ ಅಂತ ಹೇಳ್ತೇನೆ, ನೀವು ನಮಸ್ಕಾರ ಮಾಡೋದಿಲ್ಲ. ನಿಮಗೊಂದು ಏನಾದರೂ ತೇಜೋವಧೆ ಮಾಡಿ ಆದರೂ ನಮಸ್ಕಾರ, ನಿಮ್ಮಿಂದ ಹೆದರಿಕೆಯಿಂದನಾದರೂ ನಾನು ನಮಸ್ಕಾರ ಮಾಡ್ಕೊಳ್ಬೇಕನ್ನುವಂಥ ಯೋಗಗಳು, ಈ ಯೋಗಗಳು ಗೋಚರಕ್ಕೆ ಬರ್ತದೆ.
ಖಂಡಿತ ಗುರುಜಿ. ಇನ್ನು ಕೆಲವು ರಾಜಕಾರಣಿಗಳ ಮೇಲೆ ಕಳಂಕ ಬರುತ್ತೆ, ಇದು ಯಾವ ಕಾರಣಕ್ಕೆ ಅಂತ ಜ್ಯೋತಿಷ್ಯದ ಪ್ರಕಾರ? ಈಗ ಕಳಂಕ ಅನ್ನುವಂಥದ್ದು ಅದು ರಾಜಕೀಯದ ಆಟ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಈಗ ಅವನು ಹಾಗೆ ಮುಂದುವರಿತಾ ಇದ್ದ ಅಂತ ಆದರೆ ಅವನನ್ನು ಹಿಡಿಲಿಕ್ಕೆ ಯಾರೂ ಸಾಧ್ಯತೆ ಇಲ್ಲ. ಅವನಿಗೊಂದು ಕಳಂಕ ಬಂತು ಅಂತಾದರೆ ನೋಡು ಹೀಗೆ ಮಾಡಿದ, ಅದೆಲ್ಲವೂ ಏನು ಅಂತ ಕೇಳಿದರೆ ತಾನು ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ಇನ್ನೊಬ್ಬರನ್ನ ತುಳಿಯುವಂಥದ್ದು, ಅವರ ಮೇಲ್ಬರ್ದಲೆ ಅವರ ಕೆಟ್ಟ ಗುಣಗಳನ್ನೇ ಮೇಲ್ಬರುವಂತೆ ಮಾಡುವಂಥದ್ದು, ತನ್ನ ಒಳ್ಳೆ ಗುಣಗಳನ್ನು ಹೆಚ್ಚು ಪ್ರಚಾರ ಮಾಡುವಂಥದ್ದು, ಅದಕ್ಕಾಗಿ ಹಣ ಖರ್ಚಾದರೂ ಪರವಾಗಿಲ್ಲ ಹೆಚ್ಚು ಖರ್ಚು ಮಾಡುವಂಥದ್ದು. ಇದೆಲ್ಲ ಏನು ಅಂತ ಕೇಳಿದರೆ ರಾಜಕೀಯ ವಿಚಾರಗಳಲ್ಲಿ ಪ್ರತಿನಿತ್ಯ ಆಗುವಂತಹ ಯೋಗಗಳೇ. ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದಾಗ ನಾನೀಗ ಬರುವಾಗ ಶಕುನ ಚಿಂತನೆಯನ್ನು ಮಾಡುವಾಗಲೇ ಹೇಳಿದೆ, ಇಲ್ಲಿ ಹಿಂಸಾಚಾರ ಆಗುವಂಥ ಯೋಗಗಳು ತುಂಬ ಕಾಣಿಸ್ತಾ ಉಂಟು. ಅಂತ ಹೇಳಿದರೆ ಜನರಿಗೆ ಸತ್ಯ ವಿಷಯಗಳ ದರ್ಶನ ಆಗುವಂಥದ್ದು, ಇದೆಲ್ಲ ಬಿಹಾರದ ಒಂದು ಚುನಾವಣೆಯ ವಿಷಯಗಳಲ್ಲಿ ನಾವು ವಿಮರ್ಶೆ ಮಾಡಬಹುದು. ಖಂಡಿತ ಗುರುಜಿ, ನೀವು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.